ಈ ಮಾಹಿತಿ ಹಂಚ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಕೆಲವೊಮ್ಮೆ ಏನಾಗುತ್ತೆ ಪಾಪ, ನೀವು ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ ಅಥವಾ ಮೆಸೇಜಸ್ ಅಲ್ಲಿ ಕೇಳ್ತೀರಾ, ಕೆಲವೊಮ್ಮೆ ನಾನು ಹೇಳ್ದೆ ಇರೋದು ಒಂದು ಪರಿಸ್ಥಿತಿ ಬಂದ್ಬಿಡತ್ತೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಬಂದು ಈ ಲೈವ್ ಅಲ್ಲಿ ಮಾತಾಡಿದಕ್ಕೆ. ಐ ಹೋಪ್ ಈ ನಮ್ಮ ಇನ್ಸ್ಟಾಗ್ರಾಮ್ ಲೈವ್ ಈ ಮಾಹಿತಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಒಂದು ಸಣ್ಣ ರಿಕ್ವೆಸ್ಟ್ ಏನಂದ್ರೆ, ನಿಮ್ಗಲ್ಲದಿದ್ರು ಕೂಡ ಇದ್ರ ಅಗತ್ಯ ಇರುವಂತಹ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇವ್ರು ಯಾರೇ ಇದ್ರು ಕೂಡ ಸೊ ನೀವು ಅವರಿಗೆ ಈ ಮಾಹಿತಿಯನ್ನ ತಿಳಿಸಿ ಪ್ಲೀಸ್. ಓಕೆನಾ? ಓಕೆ. ಮತ್ತೆ ನಂಗೆ ಅಕ್ಕ RCB ಏನ್ರು ಸಮಸ್ಯೆ, RCB ಆಡಕ್ ಬಿಡ್ರೋ ಪಾಪ, ಇಷ್ಟು ಪ್ರೆಷರ್ ಹಾಕಿದ್ರೆ ಹೆಂಗ ಆಡ್ತಾರೆ ಅವರು. ಹಾಯ್ ರಕ್ಷಿತಾ. ಸತೀಶ್ ಏನೋ ಕೇಳಿದ್ರು ಹೊಟ್ಟೋಯ್ತು. ಅಯ್ಯಯ್ಯೋ ಅಕ್ಕ, ನೀವು 10% ಎಷ್ಟು ಪ್ಲೀಸ್ ಹೇಳಿ ಅಂತೆ. ಓಕೆ, ನಾನ್ 7th ಅಲ್ಲಿ ಡಿಸ್ಟಿಂಕ್ಷನ್, ಆದ್ರೆ 10th ಅಲ್ಲಿ ನಾನ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ. ಸ್ವಲ್ಪ ಡಿಸ್ಟಿಂಕ್ಷನ್ ತಗೊಂಡಿರ್ತಿದ್ದೆ, ಆದ್ರೆ ನಂದು ಏನ್ ಮಾಡೋದು, ಡಿಸ್ಟಿಂಕ್ಷನ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ನಾನು ತುಂಬಾ ಕಡಿಮೆ. ನನ್ ಮ್ಯಾಥಮೆಟಿಕ್ಸ್ ಅಷ್ಟು ಸಖತ್ತಾಗಿರುತ್ತೆ. ಓಕೆ, ಏನೋ ಯಾಕೆ ಇವಾಗ ನನ್ 10th ಸ್ಕೋರ್ಸ್ ಎಲ್ಲ ನಿಮ್ಗೆ? ಹಾ, ವೈ ಹಾಯ್ ಹಾಯ್ ಆನಂದ, ಹಾಯ್ ದಿವ್ಯಾ. ನಿಮ್ ಜೊತೆ ಒಂದ್ಸಾರಿ ಮಾತಾಡೋ ಅವಕಾಶ ಇದೆಯಾ ಪ್ಲೀಸ್? ಹೆಂಗ್ ಮಾತಾಡ್ತೀರಾ? ಟ್ರೈ ಮಾಡ್ತೀನಿ, ಯಾರನ್ನಾದ್ರೂ ಜಾಯಿನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಕ್ಕ, ನಿಮ್ ಮದ್ವೆ ಯಾವಾಗ? ಪ್ರಪಂಚದ ಅತ್ಯಂತ ದೊಡ್ಡ ಪ್ರಶ್ನೆ. ಥ್ಯಾಂಕ್ ಯು ಅನ್ನೋರೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಟೈಮ್ ನಾನು ಲೈವ್ ಬರ್ತಿರೋದು. ಸೊ ಥ್ಯಾಂಕ್ ಯು. ಮೇನ್ಲಿ ಏನ್ ವಿಷಯ ಅಂದ್ರೆ, ಲಾಸ್ಟ್ ಇಯರ್ ಇಂದಾನು ಈ ಸ್ಕಾಲರ್ಶಿಪ್ ಗೋಸ್ಕರ ನೀವು ನಮ್ಮ ಅಕಾಡೆಮಿ ಜೊತೆ ತುಂಬಾ ದೊಡ್ಡದಾಗಿ ಒಂದು ಸಪೋರ್ಟ್ ಆಗಿ ನಿಂತಿದ್ದೀರಾ. ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಅಂತೂ ತುಂಬಾ ಜನಕ್ಕೆ ಈ ಸ್ಕಾಲರ್ಶಿಪ್ ಸಿಕ್ಕಿದೆ, ತುಂಬಾ ಜನ ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದೆ. ಅಂಡ್ ನೀವು ಖುದ್ದಾಗೆ ಸುಮಾರು ಜನ ಸ್ಟೂಡೆಂಟ್ಸ್ ಹೋಗಿ ಸ್ಕಾಲರ್ಶಿಪ್ ಹ್ಯಾಂಪರ್ ಕೊಟ್ಟಿದ್ದೀರಾ. ಅಂಡ್ ಸಖತ್ ಫೀಡ್ಬ್ಯಾಕ್ ಬಂತು, ಎಲ್ರು ತುಂಬಾ ಖುಷಿ ಪಟ್ಟಿದ್ದಾರೆ. ಅಂಡ್ ಆಪ್ಸ್ ನ ಯೂಸ್ ಮಾಡ್ತಿದ್ದಾರೆ, ಸ್ಕಾಲರ್ಶಿಪ್ ನ ಪಡೆದಿದ್ದಾರೆ. ಸುಮಾರು ಜನ ಈಗ ಓದ್ತಿದ್ದಾರೆ, ಸುಮಾರು ಜನ ಎಕ್ಸಾಮ್ಸ್ ಬರ್ದಿದ್ದಾರೆ, ಸುಮಾರು ಜನ ಪಾಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ. ಅಂಡ್ ಈ ವರ್ಷನೂ ನಿಮ್ ಕಡೆಯಿಂದಾನೇ ಪೃಥ್ವಿ ಸ್ಕಾಲರ್ಶಿಪ್ ಟೆಸ್ಟ್ ಶುರು ಆಯ್ತು. ಅಂಡ್ ಸುಮಾರು ಜನ ರಿಜಿಸ್ಟ್ರೇಷನ್ಸ್ ಬಂದಿದೆ, ತುಂಬಾ ಜನ ಸ್ಟೂಡೆಂಟ್ಸ್ ರೀಚ್ ಕೂಡ ಆಗಿದೆ. ಹೇಗೆ ಪೃಥ್ವಿ ಫಿಲ್ಮ್ ಸುಮಾರು ಜನಕ್ಕೆ ಇನ್ಸ್ಪೈರ್ ಆಯ್ತು, ಅದೇ ರೀತಿ ಈ ಸ್ಕಾಲರ್ಶಿಪ್ ಟೆಸ್ಟ್ ಇಂದ ತುಂಬಾ ಜನಕ್ಕೆ ಈ ಅವಕಾಶ ಸಿಗ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ, ಒಂದ್ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದೀರಾ ಅಕಾಡೆಮಿಗೋಸ್ಕರ. ಇದೇ ತರ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ, ಸುಮಾರು ಜನ ಸ್ಟೂಡೆಂಟ್ಸ್ ಗೆ ನಿಮ್ ಮುಖಾಂತರ ಹೆಲ್ಪ್ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಅಯ್ಯೋ ಥ್ಯಾಂಕ್ ಯು. ನನ್ ಕೈಲಿಂದ ಒಂದ್ ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಹಾಗೂ ಮೇಡಮ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಐ ಫೀಲ್ ಅಪ್ಪು ಸರ್ ಏನೋ ಒಂದ್ ಒಳ್ಳೆ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಖಂಡಿತ ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಇನ್ಸ್ಟಾಗ್ರಾಮ್ ಲೈವ್ ಬಂದಿದ್ದಕ್ಕೆ. ಐ ಕಾಂಟ್ ಸೇ ಹೌ ಮೆನಿ ಆಫ್ ದೆಮ್ ಆರ್ ಸೇಯಿಂಗ್ ಹ್ಯಾಪಿ ಬರ್ಡೇ ಸೊ ಹ್ಯಾಪಿ ಬರ್ಡೇ ಅಂತ ಹೇಳಿ. ಥ್ಯಾಂಕ್ ಯು ವಿಶ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ನೀವು ಕೂಡ ತುಂಬಾ ಜನಕ್ಕೆ ಇವತ್ತು ಫುಲ್ ಲೈವ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ದೀರಾ ಸ್ಟೂಡೆಂಟ್ಸ್ ಗೆ. ಐ ಆಮ್ ಶೋರ್ ತುಂಬಾ ಹೆಲ್ಪ್ ಆಗಿರುತ್ತೆ ಇವತ್ತು. ಬೇರೆ ಏನೇ ಇನ್ಫಾರ್ಮೇಶನ್ ಇದ್ರು ಡೆಫಿನೆಟ್ಲಿ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ. ಅಂಡ್ ಪ್ರತಿಯೊಬ್ರು ಸ್ಕಾಲರ್ಶಿಪ್ ಟೆಸ್ಟ್ ಗೆ ರಿಜಿಸ್ಟರ್ ಆಗಿರೋ ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ, ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಪ್ಲಸ್ ತುಂಬಾ ಜನ ಫಸ್ಟ್ ಟೈಮ್ ಇದನ್ನ ನೋಡ್ತಿರೋರ್ಗೆ ಆದಷ್ಟು ಜನಕ್ಕೆ ಇದನ್ನ ರೀಚ್ ಮಾಡಿಸಿ, ಯಾಕಂದ್ರೆ ಇದರಿಂದ ತುಂಬಾ ಜನ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.
ನಮ್ಮ ಇಡೀ ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ನಿಮ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಅಷ್ಟು ಜನ ನಿಮ್ಮನ್ನ ಭೇಟಿ ಮಾಡಕ್ ಬಂದಿದ್ರು ಕೂಡ ಯಟ್ ಅಗೇನ್ ನೀವೊಂದು ಒಳ್ಳೆ ಕಾಸ್ ಬಗ್ಗೆ ಮಾತಾಡೋದಕ್ಕೆ ಸಮಯವನ್ನ ತಗೊಂಡು ನಮ್ ಜೊತೆ ಲೈವ್ ಅಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನಿಮ್ಮ ಯುವ ಚಿತ್ರಕ್ಕೆ ಎಲ್ಲರ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಹ್ಯಾಪಿ ಬರ್ತ್ಡೇ. Thank you so much, Anushka. Thank you.